ಫೈನಲಿ ಗುಹೆಯಿಂದ ಆಚೆ ಬಂದ್ವಿ. ಆಚೆ ಬಂದಿಲ್ಲ, ಇನ್ನು ಹೋಗ್ತಾ ಇದೀವಿ. ಮೌಸ್ಮೈ ಕೇವ್ ಇದು ಚಿರಾಪುಂಜಿಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಸೋರಾ ಅನ್ನೋ ಸ್ಥಳದಲ್ಲಿದೆ. ಇದು ಸುಮಾರು 150 ಮೀಟರ್ ಉದ್ದವಿದ್ದು ಇದು ಸುಣ್ಣದ ಕಲ್ಲುಗಳಿಂದ ರೂಪುಗೊಂಡಿದೆ. ಮೌಸ್ಮೈ ಅಂದ್ರೆ ಇದು ಇಲ್ಲಿಯ ಕಾಶಿ ಭಾಷೆಯಲ್ಲಿ ಆತ್ ಸ್ಟೋನ್ ಅಥವಾ ಕನ್ನಡದಲ್ಲಿ ಪ್ರಮಾಣದ ಕಲ್ಲು ಎಂದರ್ಥ. ಇಲ್ಲಿ ಎಂಟ್ರಿ ಅಗಲವಾಗಿದ್ರು ಒಳಗೆ ಹೋಗ್ತಾ ಹೋಗ್ತಾ ದಾರಿ ಸಣ್ಣದಾಗ್ತಾ ಹೋಗುತ್ತೆ. ಬಗ್ಗೆ ತೆವಳ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಒಳಗಡೆ ನೋಡೋದಕ್ಕೆ ಅಂತಾನೆ ಅಲ್ಲಲ್ಲಿ ಲೈಟ್ ಗಳನ್ನ ಹಾಕಿದ್ದಾರೆ. ಲಕ್ಷಾಂತರ ವರ್ಷಗಳಿಂದ ಪ್ರಕೃತಿಯ ಕೆತ್ತಿರುವಂತ ಸುಂದರವಾದ ಕಲ್ಲಿನ ರಚನೆಯನ್ನು ನೋಡಬಹುದು. ಇಲ್ಲಿ ಆಲ್ರೆಡಿ ಫಸ್ಟ್ ಹೋಗಿದ್ದು, ಅದು ಬೈ ಮಿಸ್ಟೇಕ್ ನಾವು ಈ ಕೇವ್ಗೆ ಬರಬೇಕು ಅಂತ ಅನ್ಕೊಂತಿರುವಾಗ ಬೈ ಮಿಸ್ಟೇಕ್ ನಮಗೆ ರೋಡಲ್ಲಿ ಸಿಕ್ದಂಥ ಕೇವ್ ಅದು. ನಮ್ಮ ಪ್ಲ್ಯಾನಲ್ಲಿ ಆ ಕೇವ್ ಏನು ಇರಲಿಲ್ಲ, ಬಟ್ ಆದರೂ ಆ ಕೇವು ಚೆನ್ನಾಗಿದೆ. ಏನದ ಏನದಲ್ಲ ಕಡ್ಲೆ ಬೀಜ. ನಿಮ್ಮ ಫ್ರೆಂಡು ಎಲ್ಲೋದ್ರು ಹತ್ಕೊಂಡು ಟ್ರಕ್ ಮಾಡಬೇಕು. ವಯಸ್ಸಾದವರು ಮತ್ತು ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಲ್ಲ ಹತ್ತುತ್ತಾರೆ ಅಂದರೆ ಅದೇನು ಪ್ರಾಬ್ಲಮ್ ಇಲ್ಲ, ಹತ್ತಲ್ಲ ಅಂದರೆ ಮಕ್ಕಳನ್ನ ವಯಸ್ಸಾದವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಹೋಗ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸ್ಲಿಪ್ರಿ ಜಾಗ ಅಲ್ವಾ, ಹೋಗೋದಕ್ಕೆ ಹೆದರ್ಕೋತಾ ಇದಾರೆ ಅಷ್ಟೇ. इधर थोड़ा स्किड होता है, उसके लिए सब लोग सो जा रहे हैं. जरा वरती डोकं बघा. ಫೈನಲಿ ಗುಹೆಯಿಂದ ಆಚೆ ಬಂದ್ವಿ. ಆಚೆ ಬಂದಿಲ್ಲ, ಇನ್ನು ಹೋಗ್ತಾ ಇದೀವಿ. ಅಂದ್ರೆ ಒಂದು ಲೆವೆಲ್ಗೆ ಆಚೆ ಬಂದ್ವಿ.